ಇರಾನ್ನ ಪರಮಾಣು ಘಟಕದ ಮೇಲೆ ಅಮೆರಿಕ ದಾಳಿ ಮಾಡಿದೆಯಲ್ಲ, ಅಮೆರಿಕ ದಾಳಿಯ ಮಾಹಿತಿಯನ್ನ ಅರಿತು ಇರಾನ್ ಒಂದು ರಣತಂತ್ರವನ್ನ ಮೊದಲಿಗೆ ರೂಪಿಸಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದೇನು ಅಂತ ಅಂದ್ರೆ, ನ್ಯೂಕ್ಲಿಯರ್ ಪ್ಲಾಂಟ್ ನಿಂದ ಯುರೇನಿಯಂ ಅನ್ನ ಅವ್ರೇನು ಅಲ್ಲಿ ಇಟ್ಕೊಂಡಿದ್ರು ಅಂತ ಯುರೇನಿಯಂ ಅನ್ನ ಅವರು ಶಿಫ್ಟ್ ಮಾಡಿದ್ದಾರೆ ಅಂತ. ಫೋರ್ಡೋ ಅಣುಸ್ಥಾವರದಿಂದ ಅಣ್ವಸ್ತ್ರ ಸಾಮಗ್ರಿ ಸ್ಥಳಾಂತರ ಆಗಿದೆ ಅನ್ನುವಂಥದ್ದು ಈಗ ಗುಮಾನಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಯಾಟಲೈಟ್ ಇಮೇಜಸ್ಗಳು ಕೂಡ ಬಹಳ ಇಂಥ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅಮೆರಿಕ ದಾಳಿಗೂ ಮುನ್ನ 16 ಕಾರ್ಗೋ ಟ್ರಕ್ಗಳು, ಬಹಳ ದೊಡ್ಡ ದೊಡ್ಡ ಟ್ರಕ್ಗಳು ಅಲ್ಲಿ ನಿಂತಿದ್ವು. ಕಾರ್ಗೋ ಟ್ರಕ್ಗಳು ನಿಂತಿದ್ರ ಕುರಿತು ಈಗ ಸ್ಯಾಟಲೈಟ್ ಚಿತ್ರ ಬಿಡುಗಡೆ ಆಗಿದೆ. 16 ಕಾರ್ಗೋ ಟ್ರಕ್ನಲ್ಲಿ ಅಲ್ಲಿ ಸ್ಟೋರ್ ಮಾಡಲಾಗಿದ್ದಂಥ ಯುರೇನಿಯಂ ಅನ್ನ ಸ್ಥಳಾಂತರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 16 ಟ್ರಕ್ಗಳು ನಿಂತಿರುವಂಥ ಚಿತ್ರವನ್ನ ಈಗ ಸ್ಯಾಟಲೈಟ್ ಸೆರೆ ಹಿಡಿದಿದ್ದು, ಆ ಚಿತ್ರದ ಪ್ರಕಾರವಾಗಿ ನೋಡೋದಾದ್ರೆ ಅಲ್ಲಿ 16 ಟ್ರಕ್ಗಳು ಸಾಲ್ಗಟ್ಟಿ ನಿಂತಿದ್ದಾವೆ, ನೀವು ನೋಡಬಹುದಾಗಿದೆ ಅಲ್ಲಿ. ಸೊ ಅಂತ ಟ್ರಕ್ಗಳ ಮುಖೇನವಾಗಿ ಅಲ್ಲಿ ಸ್ಟೋರ್ ಮಾಡಲಾಗಿದ್ದಂಥ ಯುರೇನಿಯಂ ಅನ್ನ ಇವರು ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಗುಮಾನಿ. ಈಗ 3 ಪರಮಾಣು ಘಟಕಗಳ ಮೇಲೆ ದಾಳಿಯನ್ನ ಅಮೆರಿಕ ಸದ್ಯ ನಡೆಸಿದೆ. ಸೊ ಈ ದಾಳಿಯ ಸಂದರ್ಭದಲ್ಲಿ ಹಾನಿ ಎಷ್ಟಾಗಿದೆ ಅನ್ನುವಂಥದ್ದು ಈಗಲೂ ಕೂಡ ಪ್ರಶ್ನಾರ್ಥಕ. ಯಾಕಂತ ಅಂದರೆ ಅಮೆರಿಕದ B-2 ಬಾಂಬರ್ ಏನಿದೆ, ಇದ್ರ ಸಾಮರ್ಥ್ಯ ಇದಕ್ಕೇನು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅನುಮಾನ ಇಲ್ಲ. ಆದರೆ ಈ ಘಟಕಗಳೇನಿದೆ ಅಥವಾ ಈ ಅಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇದ್ರು ಅನ್ನುವಂಥದ್ದು, ಆಮೇಲೆ ಯುರೇನಿಯಂ ಅನ್ನು ಸ್ಟೋರ್ ಮಾಡಿದ್ರು ಅನ್ನುವಂಥದ್ದು, ಇಂಥ ಒಟ್ಟು 3 ಘಟಕಗಳಿದೆಯಲ್ಲ, ಭಾಳ ನೆಲಮಹಡಿಯಲ್ಲಿ ಮಾಡಿದ್ರು ಅನ್ನುವಂಥ ಒಂದು ಗುಮಾನಿ ಇದೆ. ಹಾಗಾಗಿ ಈ B-2 ಬಾಂಬರ್ಗಳನ್ನ ಮೀರಿ ಅದಿನ್ನೂ ನೆಲಮಹಡಿಯಲ್ಲಿತ್ತ ಅನ್ನುವಂಥದ್ದು ಅದು ಒಂದು ಈಗ ಆಲ್ರೆಡಿ ಚರ್ಚೆಯಲ್ಲಿರುವಂಥ ಸಂಗತಿ. ಬಟ್ ಅದರ ನಡುವೆನೆ ಮತ್ತೀಗ ಒಂದು ಸಂಗತಿ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಹೀಗೆ ಕಾರ್ಗೋ ಟ್ರಕ್ಗಳ ಮುಖೇನವಾಗಿ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಅಮೆರಿಕ ತಕ್ಕ ಬೆಲೆ ತೆರುತ್ತೆ ಅಂತೇಳಿ ಇರಾನ್ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ನ ಸೇನಾ ಮುಖ್ಯಸ್ಥ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಅಮೀರ್ ಹತಾಮಿ ವಾರ್ನ್ ಮಾಡಿದ್ದಾರೆ. ಅಪರಾಧವನ್ನ ಮಾಡಿದೆ ಇಲ್ಲಿ ಅಮೆರಿಕ, ದಾಳಿಯನ್ನ ನಡೆಸಿ. ಪ್ರತಿ ಬಾರಿ ಅಪರಾಧ ಮಾಡಿದಾಗ ತಕ್ಕ ಶಾಸ್ತಿ ಆಗಿದೆ. ನಮ್ಮನ್ನ ಕೆಣಕಿರುವ ಅಮೆರಿಕ ಇದರ ಪರಿಣಾಮವನ್ನು ಎದುರಿಸುತ್ತೆ. ಈ ಬಾರಿಯೂ ಕೂಡ ನೋಡ್ತಾ ಇರಿ, ಅದೇ ಆಗುತ್ತೆ ಅಂತ ಅಮೀರ್ ಹತಾಮಿ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಈಗ ಆಲ್ರೆಡಿ ಅಮೆರಿಕ ನಡೆಸಿರುವಂಥ ದಾಳಿಯಿಂದ ಖುದ್ದು ಹೋಗಿದೆ. ಸೊ ಅಮೆರಿಕ ಕೂಡ ಇರಾನ್ನ ನೆಕ್ಸ್ಟ್ ಮೂವ್ ಏನಿರಬಹುದು ಅನ್ನುವಂಥದ್ರ ಮೇಲೆ ಕಣ್ಣಿಡ್ತಾ ಇದೆ. ಇರಾನ್ ಇಲ್ಲಿ ತನಕ ಅಮೆರಿಕ ದಾಳಿ ಆದಂಥ ನಂತರದಲ್ಲಿ ಇಸ್ರೇಲ್ ಮೇಲೆ ದಾಳಿಯ ತೀವ್ರತೆಯನ್ನು ಹೆಚ್ಚು ಮಾಡಿದೆಯೇ ಹೊರತು ಅಮೆರಿಕಾಗೆ ಪೆಟ್ಕೊಡುವಂಥ ಕೆಲಸವನ್ನ ಯಾವುದು ಇಲ್ಲಿ ತನಕ ಮಾಡ್ತಿಲ್ಲ. ಹಾಗಂತ ಇರಾನ್ ಸುಮ್ಮನೆ ಕೂತಿಲ್ಲ, ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಅಮೆರಿಕ ಕೂಡ ಇರಾನ್ನ ಅಕ್ಕಪಕ್ಕ ಇರುವಂಥ ತನ್ನ ಮಿಲಿಟರಿ ನೆಲೆ ಏನಿದೆ, ಇರಾಕ್ ಸೇರಿದ ಹಾಗೆ ಅಲ್ಲಿ ಇರಾನ್ನ ಅಕ್ಕಪಕ್ಕದ ದೇಶದಲ್ಲಿರುವಂಥ ಮಿಲಿಟರಿ ನೆಲೆ, ಅವುಗಳ ಮೇಲೆ ಕಣ್ಣಿಡಬೇಕು, ಇಲ್ಲ ಅಂತಂದ್ರೆ ಇರಾನ್ ಕಡೆಯಿಂದ ದಾಳಿ ಆಗ್ಬೋದು ಅನ್ನುವಂಥ ಎಚ್ಚರಿಕೆಯನ್ನು ವಹಿಸ್ತಾ ಇದೆ.